ಹಾಯ್ ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಕನ್ನಡ ಚಾನಲ್ಗೆ ಸ್ವಾಗತ. ಬನ್ನಿ, ಈಗ ಕೆಲವು ಗ್ಯಾಜೆಟ್ಸ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಇದೂ ಅಷ್ಟೇ ಯೂಸ್ಫುಲ್ ಗ್ಯಾಜೆಟ್ಸ್ ಅಂತಲೇ ಹೇಳ್ಬೋದು. ಕಾಣ್ತಾ ಇದೆ ಒಂದು ಅಡ್ಯಾಪ್ಟರ್ ಅಂತ, ನಿಮಗೆ ಇಲ್ಲೇ ಗೊತ್ತಾಗ್ತಾ ಇದೆ ಒಂದು ಚಾರ್ಜರ್ ಅಂಥೇಳಿ, ಇನ್ನೊಂದು ಸೋಲಾರ್ ಮೋಷನ್ ಸೆನ್ಸರ್ ಲೈಟ್ ಅಂತೇಳಿ ತೋರಿಸ್ತೀನಿ. ಅದು ಎಲ್ಲ ಯಾವ ರೀತಿ ವರ್ಕ್ ಆಗುತ್ತೆ ಅಂತೆಲ್ಲ ನಾನು ತೋರಿಸ್ಕೊಡ್ತೀನಿ ಈ ವಿಡಿಯೋಲ್ಲಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಫಸ್ಟು ನಾನು ಈ ಒಂದು ಪೋರ್ಟ್ರಾನಿಕ್ಸ್ ಅವರ ಒಂದು ಅಡ್ಯಾಪ್ಟೋ 22 ಅಂತೇಳಿ ಚಾರ್ಜರ್ ಒಂದು ಬುಕ್ ಮಾಡಿದ್ದಿದ್ದು. ಆ್ಯಕ್ಚುಲಿ ನನಗಂತಲೇ ನಾನು ಇದನ್ನು ಬುಕ್ ಮಾಡಿದೆ. 18 ವಾಟ್ನ ಫಾಸ್ಟ್ ಚಾರ್ಜಿಂಗ್ PD ಅಡ್ಯಾಪ್ಟರ್ ಅಂತ ಹೇಳಿ ಸ್ಪೆಸಿಫೈ ಮಾಡಿದ್ದಾರೆ. ನಮಗೆ ಬಾಕ್ಸ್ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. 18 ವಾಟ್ ಟೈಪ್ ಸಿ ಪೋರ್ಟ್ ಅಂತೇಳಿ. ಇದರಲ್ಲಿ ನಮಗೇನಪ್ಪ ಸ್ಪೆಸಿಫೈ ಅಂದರೆ ಏನು ಸ್ಪೆಷಲ್ ಈ ಪ್ರಾಡಕ್ಟಲ್ಲಿ, ಈ ಚಾರ್ಜರ್ಲಿ ಅಂತ ಹೇಳಿದ್ರೆ, ಒಂದು ಸಿ ಟೈಪ್ ಚಾರ್ಜಿಂಗು ಸಿಗುತ್ತೆ, ಒಂದು ಟೈಪ್ ಎ ಅಂತ ಹೇಳಿದ್ರೆ ನಾರ್ಮಲ್ USB ಕೇಬಲ್ ಹಾಕೊಂಡು ಚಾರ್ಜ್ ಮಾಡ್ಕೊಬೋದು. ಇದು ಫಾಸ್ಟ್ ಚಾರ್ಜಿಂಗ್ ಅಂತ ಕೂಡ ಅವರು ಸ್ಪೆಸಿಫೈ ಮಾಡಿದ್ದಾರೆ. ಇಲ್ಲಿ ನೋಡಿ, ನಮಗೆ ಒಂದು ಕಡೆ ನೋಡ್ತಿದ್ರೆ ನಮಗೆ ಸಿಗ್ತಾ ಇದೆ 3 ಆ್ಯಂಪ್ಸ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಂತ ಅವ್ರು ಕೊಟ್ಟಿದ್ದಾರೆ. ಇಲ್ಲಿ ಮತ್ತು ಡ್ಯೂಯಲ್ ಔಟ್ಪುಟ್ ಪೋರ್ಟು ಮತ್ತು ಇಂಪೋರ್ಟೆಡ್ ಇಂಟೆಲಿಜೆಂಟ್ ಚಿಪ್ ಅಂತ ಅವರು ಸ್ಪೆಸಿಫೈ ಮಾಡಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ ಪ್ರೊಟೆಕ್ಷನ್ ಕೂಡ ಇದರಲ್ಲಿ ಇದೆ ಅಂತ ಅವರು ಸ್ಪೆಸಿಫೈ ಮಾಡಿದರೆ. ಸ್ಪೀಡ್ ಚಾರ್ಜಿಂಗ್ ರಿಡಿಫೈನ್ಡ್. ಮತ್ತು ನಮಗೆ ಬಾಕ್ಸ್ನ ಬ್ಯಾಕ್ ಸೈಡ್ ನೋಡೋದಕ್ಕೆ ನಮಗೆ ಈ ರೀತಿ ಕಾಣ್ತಾ ಇದೆ. ಇದರ ಒಂದು MRP ಪ್ರೈಸ್ ನೋಡ್ತಾ ಇದ್ದೀರಾ ನೀವು, 999 ಅವ್ರು ಕೊಟ್ಟಿರುವಂಥ ಸ್ಪೆಸಿಫೈ ಮಾಡಿರುವಂತಹ ಒಂದು ಪ್ರೈಸ್ ಬಂದು 999. ನಾನು ತೊಗೊಂಡಿದ್ದು ಬಂದು 499 ನಾನು ತೊಗೊಂಡಿದ್ದು. ಒಳ್ಳೆ ಪ್ರಾಡಕ್ಟ್ ಅಂತ ತುಂಬ ರಿವ್ಯೂಸು ನೋಡಿದೆ, ತುಂಬ ಜನ ಯೂಸ್ ಮಾಡ್ತಿದ್ದಾರೆ, ನಮ್ಮ ಫ್ರೆಂಡ್ಸ್ ಕೂಡ ತೊಗೊಂಡು ಯೂಸ್ ಮಾಡ್ತಿದ್ದಾರೆ. ಹಾಗಾಗಿ ನನ್ನ iPhone 12 ಮಿನಿಗೆ ನಾನು ಈ ಚಾರ್ಜರ್ನ ತೊಗೊಂಡಿದ್ದೀನಿ. ನಮಗೆ ಬಾಕ್ಸ್ ನೋಡೋಕ್ಕೆ ಈ ರೀತಿ ಸಿಗ್ತಾಯಿದೆ. ಬನ್ನಿ ಓಪನ್ ಮಾಡೋಣ, ಯಾವ ರೀತಿ ಇದೆ ಪ್ರಾಡಕ್ಟ್ ಅಂತೇಳಿ ಚೆಕ್ ಮಾಡೋಣ. ನಾವು ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ನಮಗೆ ಬಾಕ್ಸ್ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ಮತ್ತು ಇದರೊಳಗೆ ಇನ್ನೇನೂ ಇಲ್ಲ. ಆ್ಯಸ್ ಯೂಶ್ವಲ್ ಪೋರ್ಟ್ರಾನಿಕ್ಸ್ ಅವರ ಒಂದು ಪ್ರಾಡಕ್ಟ್, ಯಾವುದೇ ಪ್ರಾಡಕ್ಟ್ ತೊಗೊಂಡ್ರೆ ಕಂಪಲ್ಸರಿ ಈ ಥರ ವಾರಂಟಿ ಕಾರ್ಡ್ಗೆ ಒಂದು QR ಕೋಡ್, ಈ ಥರ ಒಂದು ಕೋಡ್ನ ನೀವು ಇದು ಮಾಡಿದ್ರೆ ಅದು ವಾರಂಟಿ ಅಕ್ಸೆಪ್ಟ್ ಮಾಡುತ್ತೆ ಅನ್ನೋ ಥರ ಒಂದು ಕಾರ್ಡು ಮತ್ತು ಥ್ಯಾಂಕ್ ಯು ನೋಟ್ಸು ಕಂಪಲ್ಸರಿ ಈ ಪೋರ್ಟ್ರಾನಿಕ್ಸ್ ಅವರ ಒಂದು ಕಂಪನಿ ಒಂದು ಗ್ಯಾಜೆಟ್ ಆಗಲಿ ಪ್ರಾಡಕ್ಟ್ ಆಗಲಿ ಅದರಲ್ಲಿ ನಮ್ಗೆ ನೋಡೋಕ್ಕೆ ಸಿಗುತ್ತೆ. ನಮಗೆ ಮೇನ್ ಪ್ರಾಡಕ್ಟ್ ಚಾರ್ಜರ್, ನಮಗೆ ಪೋರ್ಟ್ರಾನಿಕ್ಸ್ ಅವರ ಮೇನ್ ಚಾರ್ಜರ್ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ಅವರ ಒಂದು ಬ್ರ್ಯಾಂಡ್ ಲೋಗೋ ಇಲ್ಲಿ ನಮಗೆ ಕಾಣ್ತಾ ಇದೆ. ಮತ್ತು ಹಿಂಭಾಗದಲ್ಲಿ ನಮಗೆ ನೋಡ್ತಾ ಇದ್ದರೆ ಅದರದ ಒಂದು ಮಾಡೆಲ್ ಪೋರ್ಟ್ರಾನಿಕ್ಸ್ ಅವರ ಲೋಗೋ ಕೆಳಗೆ POR1022 ಅಂತೇಳಿ ಅದರ ಮಾಡೆಲ್ ಒಂದು ಹೆಸರು. ಮತ್ತು ಕೆಲವು ಟೆಕ್ನಿಕಲ್ ಸ್ಪೆಸಿಫಿಕೇಷನ್ಸ್ ಕೂಡ ಅವರು ಇಲ್ಲಿ ಕೊಟ್ಟಿದ್ದಾರೆ. ಆ್ಯಸ್ ಯೂಶ್ವಲ್ ನಾರ್ಮಲ್ ನಾನಾಗಲೇ ಹೇಳಿದ್ದೇನೆ ಅದು, ಆದರೆ ಇದೆಲ್ಲನೂ ಮೇಡ್ ಇನ್, ನಿಮಗೆ ಇಲ್ಲಿ ತಿಳಿತಾ ಇದೆ ನೋಡಿ, ಇಲ್ಲೇ ಕಾಣ್ತಾ ಇದೆ ಅನಿಸುತ್ತೆ ನೋಡಿ, ಮೇಡ್ ಇನ್ ಚೈನಾ ಅಂಥೇಳಿ. ಯಾವುದು ಪೋರ್ಟ್ರಾನಿಕ್ಸ್ ಅವ್ರದ್ದು ಆ್ಯಕ್ಚುಲಿ ಕಂಪ್ನಿ ಯಾವುದು ನಮ್ಮ ಇಂಡಿಯಾದಲ್ಲಿ ಪ್ರೊಡಕ್ಷನ್ ಆಗ್ತಾಯಿಲ್ಲ ಆ್ಯಕ್ಚುಲಾಗಿ. ಆದರೆ ಇವ್ರದ್ದು ಒಂಥರ ಕ್ವಾಲಿಟಿ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನಾನು ಯೂಸ್ ಮಾಡಿರುವಂತಹ ತುಂಬ ಪೋರ್ಟ್ರಾನಿಕ್ಸ್ ಅವರ ಒಂದು ಪ್ರಾಡಕ್ಟ್ಸ್ ಏನಿದೆ ತುಂಬಾ ಒಳ್ಳೆ ಕ್ವಾಲಿಟಿ ಅಂತಲೇ ಹೇಳ್ಬೋದು. ತುಂಬ ಚೀಪ್ ಕ್ವಾಲಿಟಿ ಆ ರೀತಿ ಎಲ್ಲ ಯಾವುದೂ ಇಲ್ಲ ಆ್ಯಕ್ಚುಲಿ. ನಮಗೆ ನೋಡಿ ಮೇಲ್ಭಾಗದಲ್ಲಿ ನಮಗೆ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ಟೈಪ್ ಸಿ ಮತ್ತು ಟೈಪ್ ಸಿ ಕೇಬಲ್ನ ಒಂದು ಕನೆಕ್ಟಿವಿಟಿ ಒಂದು ಸಿಗ್ತಾ ಇದೆ. ಅದು ಬಿಟ್ಟರೆ ನಮಗೆ ಟೈಪ್ ಎ ಒಂದು ಕನೆಕ್ಟಿವಿಟಿ ಸಿಗ್ತಾ ಇದೆ. ನಾರ್ಮಲ್ ಚಾರ್ಜಿಂಗ್ ವೈರು ಹಾಕೋಬೋದು ಮತ್ತು ಒಂದು ಟೈಪ್ ಸಿ ಕೇಬಲ್ದು ಕೂಡ ನಾವು ಹಾಕೋಬೋದು. ನೋಡೋಣ, ಇದನ್ನು ಹಾಕ್ಬಿಟ್ಟು ಚೆಕ್ ಮಾಡಿ ನೋಡೋಣ ಇದು ವರ್ಕ್ ಆಗುತ್ತೆ, ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ ಚೆಕ್ ಮಾಡೋಣ. ನಾನು ಇದು ಆ್ಯಕ್ಚುಲಾಗಿ ಚಾರ್ಜರ್ ಬುಕ್ ಮಾಡಿದ್ದು ಈ ಅಡ್ಯಾಪ್ಟರು ಮೇಯ್ನಾಗಿ ನನ್ನ ಐಫೋನ್ಗೆ ಅವರು ಅಡ್ಯಾಪ್ಟರ್ ಕೊಡೋದಿಲ್ಲ, ಬರೀ ಕೇಬಲ್ ಮಾತ್ರ ಕೊಡ್ತಾರೆ. ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ಈ ಕೇಬಲಲ್ಲಿ ಬರೀ ಟೈಪ್ ಸಿ ಟು ನೋಡಿ, ಟೈಪ್ ಸಿ ಟು ಇದು ನಾರ್ಮಲ್ ಐಫೋನ್ ಪಿನ್ನ ಅವರು ಸ್ಪೆಸಿಫೈ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇನ್ನೊಂದು ಕೇಬಲ್ ಯಾವುದಾಗ್ಬೋದು ಅಂತ ಹೇಳಿದ್ರೆ, ನನ್ನ ಇನ್ನೊಂದು ಫೋನ್ ಇದೆ, ಅದನ್ನು ಒಂದು ಸರಿ ಹಾಕ್ಬಿಟ್ಟು ಚೆಕ್ ಮಾಡೋಣ. ನೋಡಿ ಈ ರೀತಿ ಇದೆ, ಇಲ್ಲಿ ಹಾಕ್ತಾಯಿದ್ದೀನಿ ನಾನು, ನಿಮಗೆ ಕಾಣಿಸಿ ಗೊತ್ತಿಲ್ಲ, ಆದಷ್ಟು ನಾನು ಈ ಕಡೆನೇ ಹಾಕಿ ತೋರಿಸ್ತೀನಿ.
ಇದು ನನ್ನ ಒಂದು ಐಫೋನ್ 12 ಮಿನಿ. ಅದಕ್ಕೆ ನಾನು ಈ ಚಾರ್ಜರ್ ಹಾಕಿದ್ದೀನಿ. ಈ ಕೇಬಲ್ಲು ಹಾಕ್ಬಿಟ್ಟು ಆನ್ ಮಾಡ್ತಾಯಿದ್ದೀನಿ. ಚಾರ್ಜಿಂಗ್ ಆಗ್ತಾಯಿದೆ. ಮತ್ತು ಇನ್ನೊಂದು ಕೇಬಲ್ ಕೂಡ ನಾನು ಅದಕ್ಕೆ ಹಾಕಿದ್ದೆ. ಆ ವೈಯರ್ ಅಷ್ಟು ಉದ್ದ ಇಲ್ಲ, ಹಾಗಾಗಿ ನಾನು ತೋರಿಸ್ತೀನಿ ಯಾವ ರೀತಿ ಇದೆ ಅಂಥೇಳಿ. ನಿಮಗೆ ಕಾಣ್ತಾ ಇದೆ ನೋಡಿ, ಇಲ್ಲಿ ಚಾರ್ಜಿಂಗ್ ಆಗ್ತಾಯಿದೆ ಅಂಥೇಳಿ ತೋರಿಸ್ತಾ ಇದೆ ಸ್ಕ್ರೀನಲ್ಲಿ. ಇಲ್ಲಿ ಸಿಂಬಲ್ ಬಂದಿದೆ ನೋಡಿ, ಇಲ್ಲಿ ಚಾರ್ಜಿಂಗ್ ಆಗ್ತಾಯಿದೆ ಅಂಥೇಳಿ. ಆದರೆ ಅದು ಫಾಸ್ಟ್ ಚಾರ್ಜಿಂಗ್ ಅಂಥೇಳಿ ಅದು ಕೊಟ್ಟಿಲ್ಲ ಆ್ಯಕ್ಚುಲಾಗೆ. ಅಂತ ಹೇಳಿದ್ರೆ ಕೇಬಲ್ ಸರಿ ಇಲ್ಲ ಅಂತ ಅಂದ್ಕೊತೀನಿ. ಮತ್ತು ಐಫೋನ್ ಅಷ್ಟೇ ನೋಡಿ, ಇಲ್ಲಿ ಚಾರ್ಜಿಂಗ್ ಸ್ಪೆಸಿಫೈ ಇದು ತೋರಿಸ್ತಾ ಇದೆ ನಿಮಗೆ. ಇಲ್ಲಿ ಚಾರ್ಜ್ ಆಗ್ತಾ ಇರೋ ಸಿಂಬಲ್ ಕೂಡ ನಮ್ಗೆ ಕಾಣ್ತಾ ಇದೆ. ಹಾಗಾಗಿ ಅದಕ್ಕೋಸ್ಕರನೇ ನಾನು ಪರ್ಚೇಸ್ ಮಾಡಿದ್ದು ಈ ಅಡಾಪ್ಟರು. ಪ್ರೈಸ್ ರೇಂಜು ಸ್ವಲ್ಪ ಓವರ್ ಅನ್ನಿಸ್ತು ನನಗೆ. ಬರೀ ಅಡಾಪ್ಟ್ರೇ ಮಾತ್ರ ಇಷ್ಟೊಂದು ಅಂತ ಹೇಳಿ. ಏನಪ್ಪ ಅಂತ ಹೇಳಿದ್ರೆ ಅದರಲ್ಲಿ ಫಾಸ್ಟ್ ಚಾರ್ಜರ್ ಒಂದು ಇರೋದ್ರಿಂದ ನಾನು ಬುಕ್ ಮಾಡಿದೆ ಅಷ್ಟೇ. ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ತಗೊಳ್ಳಿ. ಆ್ಯಕ್ಚುಲಿ ನನ್ನ ಅನಿಸಿಕೆ ಪ್ರಕಾರ ಈ ಪ್ರೈಸ್ ರೇಂಜ್ಗೆ ಇನ್ನೂ ಒಳ್ಳೊಳ್ಳೆ ಚಾರ್ಜರ್ಸೇ ಬರುತ್ತೆ. ಹಾಗಾಗಿ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ತಗೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಇನ್ನೂ ಕಮ್ಮಿ ರೇಟ್ಗೆ ನಿಮಗೆ ಈ ರೀತಿ ಇಷ್ಟು ಫಾಸ್ಟ್ ಚಾರ್ಜಿಂಗ್ ಇರುವಂಥ ಒಂದು ಅಡಾಪ್ಟರ್ ಏನಿದೆ ನಿಮ್ಗೆ ಸಿಕ್ಬಿಡುತ್ತೆ. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ತಗೊಂಡಿದ್ದೀನಲ್ವ, ಅದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಷ್ಟು ಪ್ರೈಸ್ ರೇಂಜಿಗೆ ಈ ಪ್ರಾಡಕ್ಟ್ ಸಿಕ್ಕಿದೆ, ನೀವು ನನ್ನ ಥರ ಮಾರಬೇಡಿ ಅನ್ನೋ ಥರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಓಕೆನಾ? ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ಹೇಳಿದ್ರೆ ತಗೊಳ್ಳಿ ಅನ್ನೋದಕ್ಕನ ಬೇರೆ ಪ್ರಾಡಕ್ಟೇ ತಗೊಳ್ಳಿ ಅಂತ ಹೇಳಿದ್ರೆ. ಪ್ರಾಡಕ್ಟು ಕಂಪ್ನಿ ಚೆನ್ನಾಗಿದೆ, ವರ್ಕಿಂಗು ಚೆನ್ನಾಗಿದೆ. ನೋಡಿ, ಇಷ್ಟ ಆಯಿತು ಅಂದರೆ ತಗೊಳ್ಳಿ. ನಮ್ಮ ನೆಕ್ಸ್ಟ್ ಪ್ರಾಡಕ್ಟು ಸೋಲಾರ್ ಮೋಷನ್ ಸೆನ್ಸರ್ ಲೈಟ್ JY6009 ಅಂತ ಹೇಳಿ ಕಾಣ್ತಾ ಇದೆ ನಿಮಗೆ. ಪ್ರಾಡಕ್ಟ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗ್ತಾ ಇದೆ. ಇದು ಆ್ಯಕ್ಚುಲಿಯಾಗಿ ನಾನು ತುಂಬ ಲೇಟಾಗಿ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಇದು ನಾನು ಆಗಲೇ ಬುಕ್ ಮಾಡಿ ತುಂಬ ದಿನ ಆಯಿತು. ನನ್ನ ಕೈಗೆ ಸಿಕ್ಕಿನೂ ಅಷ್ಟೇ ತುಂಬ ದಿನ ಆಗಿತ್ತು. ನಮಗೆ ಬಾಕ್ಸ್ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ನಮಗೆ ಇಲ್ಲಿ ಏನು ಸ್ಪೆಸಿಫೈ ಅವ್ರು ಮಾಡಿಲ್ಲ ಎಷ್ಟು ಲೈಟ್ ಇದೆ ಅಂಥೇಳಿ. ಆದರೆ ಈ ಕಡೆ ನಮಗೆ ಸ್ಪೆಸಿಫಿಕೇಷನ್ಸ್ ಕೊಟ್ಟಿದ್ದಾರೆ. ಸೋಲಾರ್ ಪ್ಯಾನಲ್ 0.5 ವ್ಯಾಟ್ನ ಒಂದು ಸೋಲಾರ್ ಪ್ಯಾನಲ್ ಇದು. ಅದು ಬಿಟ್ಟರೆ 17% ಎಫಿಷಿಯನ್ಸಿ. ಬ್ಯಾಟ್ರಿ ಇದರಲ್ಲಿ ಯೂಸ್ ಮಾಡಿರುವಂತಹ ಬ್ಯಾಟ್ರಿ ಒಂದು ಲಿಯಾನ್ ಬ್ಯಾಟ್ರಿ 3.7 ವೋಲ್ಟ್ 1200 mAh ಬ್ಯಾಟ್ರಿ ಇದೆ ಅಂತ ಅವರಿಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ನನಗನ್ಸಿರೋ ಪ್ರಕಾರ ಇದು ವಿತೌಟ್ ಲೈಟ್ ಅಂತ ಹೇಳಿದ್ರೆ ಸೋಲಾರ್ ಅಲ್ವಾ, ಆಫ್ಟರ್ ಸನ್ಸೆಟ್ಟು ನಮಗೆ ಸೂರ್ಯ ಮುಳುಗಾದ ಮೇಲೆ ಈ ಲೈಟ್ ನಮಗೆ ಎಷ್ಟೊತ್ತು ಆನಲ್ಲಿರಬಹುದು ಅಂತ ನನ್ನ ಪ್ರಕಾರ ಒಂದು 3 to 4 hours ಇಲ್ಲ 5 hours ಮ್ಯಾಕ್ಸಿಮಮ್ ಡಿಮ್ ಲೈಟಲ್ಲಿತ್ತು ಅಂತ ಹೇಳಿದ್ರೆ ವರ್ಕ್ ಆಗ್ಬೋದು ಅಂತ ಅಂದ್ಕೊತೀನಿ. ಅದು ಬಿಟ್ಟರೆ ಮತ್ತು ನೈಟ್ ಸೆನ್ಸರು ಎಷ್ಟು ಲುಮಿನಸ್ ಇರುತ್ತೆ ಅಂಥೇಳಿ. ಓಕೆ, ಮತ್ತು ಮೋಷನ್ ಆ್ಯಂಗಲ್ ಆ್ಯಂಡ್ ಡಿಸ್ಟೆನ್ಸ್ ಬಂದು 120 ಡಿಗ್ರಿ ಮತ್ತು 5 ಮೀಟರ್ಸ್ ಒಳಗಿದ್ದರೆ ಮಾತ್ರ ಮೋಷನ್ಸ್ ನಮಗೆ ಡಿಟೆಕ್ಟ್ ಮಾಡುತ್ತೆ. 5 ಮೀಟರ್ಸ್ ಅಂದರೆ ಲೆಕ್ಕ ಹಾಕೊಳ್ಳಿ, ಡಿಸ್ಟೆನ್ಸ್ ಎಷ್ಟಿದೆ ಅಂಥೇಳಿ. 5 ಮೀಟರ್ಸ್ಗೆ ಅಷ್ಟರೊಳಗೆ ಯಾರಾದರೂ ಮೂವ್ ಆಗೋದಾಗಲಿ, ಯಾವುದೇ ಒಂದು ಪ್ರಾಣಿ ಮೂವ್ ಆಗೋದಾಗಲಿ, ಏನೇ ಒಂದು ಆಬ್ಜೆಕ್ಟ್ ಮೂವ್ ಆಯಿತು ಅಂತ ಹೇಳಿದ್ರೆ ಇದು ಲೈಟ್ ತಾನಾಗ್ತಾನೆ ಹೈ ಅಂದರೆ ಡಾರ್ಕಲ್ಲಿ ಆನ್ ಆಗಿಬಿಡುತ್ತೆ. ಮತ್ತು ಡಿಲೇ ಟೈಮ್ ಬಂದು 10 seconds. ಸ್ವಿಚ್ ಆಫು ಆಟೋ ಇದೆ, ಲೈಟ್ನಿಂಗ್ ಮೋಡ್ ಆಫು, ಹೈಲೈಟ್ ಏನೇನು ಕೊಟ್ಟಿದ್ದಾರೆ ನೋಡೋಣ. ಅದರೊಳಗೆ ತೆಗೆದು ನೋಡಿದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ. ಮತ್ತು ನಮಗೆ ಈ ಕಡೆ ನಮಗೇನೇನು ಇಲ್ಲ. ಮತ್ತು ಇದರೊಳಗೆ ನಮಗೆ ಒಂದು ಯೂಸರ್ ಮ್ಯಾನ್ಯುಯಲ್ ಇದೆ ನಮಗೆ ಈ ಬಾಕ್ಸ್ ಒಳಗೆ. ಮತ್ತು ಒಂದು ಮೋಲ್ಡ್ ಮಾಡೋದಕ್ಕೆ ವಾಲ್ಗೆ, ಈಗ ಗೋಡೆಗೆಲ್ಲ ನಾವು ಮೋಲ್ಡ್ ಮಾಡಬೇಕು ಇದನ್ನು ಅಂತ ಹೇಳಿದ್ರೆ ಈ ರೀತಿಯಾಗಿ ಅದಕ್ಕೆ ಇದೊಂದು ಸೆಟ್ ಕೊಟ್ಟಿದ್ದಾರೆ, ಅದನ್ನು ಹಾಕಿ ಮೋಲ್ಡ್ ಮಾಡಿ ಅಂತೇಳಿ. ಇದ್ರದ್ದು ಒಂದು ಕೆಲವು ಯೂಸರ್ ಮ್ಯಾನ್ಯುಯಲ್ ಇದು. ಇದರಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂಥೇಳಿ ಎಲ್ಲ ನಮಗಿಲ್ಲಿ ಅವರು ಸ್ಪೆಸಿಫೈ ಮಾಡಿದ್ದಾರೆ. ನೋಡ್ತಾ ಇದ್ದೀವಿ, ಈ ರೀತಿ ಇರುತ್ತೆ. ನೋಡೋಣ ಪ್ರಾಡಕ್ಟು, ಆಮೇಲೆ ಇದನ್ನು ಚೆಕ್ ಮಾಡೋಣ ವರ್ಕ್ ಆಗಿಲ್ವಾ, ಹೆಂಗೆ ವರ್ಕ್ ಆಗ್ಬೋದು ಅಂತೇಳಿ. ನಮಗೆ ಪ್ರಾಡಕ್ಟ್ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ಕೇವಲ ಒಂದು ಲೋಕಲ್ ಪ್ಲಾಸ್ಟಿಕ್ ಕವರೆಲ್ಲ ಕಳಿಸಿದ್ದಾರೆ. ನಮಗೆ ಪ್ರಾಡಕ್ಟು ತುಂಬ ಚೀಪ್ ಕ್ವಾಲಿಟಿ ಇದೆ, ಏನು ಅನ್ಕೋಬೇಡಿ. ನೋಡೋಣ ಪ್ರಾಡಕ್ಟ್ ಯಾವ ರೀತಿ ವರ್ಕ್ ಆಗ್ಬೋದು ಅಂಥೇಳಿ ಚೆಕ್ ಮಾಡೋಣ. ನೋಡಿ, ನಮಗೆ LED ಲೈಟ್ಗಳು ಎಷ್ಟು ಬಲ್ಬ್ಸ್ ಇದೆ, 1 2 3 4 20 LEDs ನಮಗೆ ನೋಡೋಕ್ಕೆ ಸಿಗ್ತಾ ಇದೆ. ಇದು ಬಂದು 0.55 ವ್ಯಾಟ್ನ ಒಂದು ಸೋಲಾರ್ ಪ್ಯಾನಲ್ ಇದು. ಇದನ್ನು ಯೂಸ್ ಮಾಡಬೇಕಾದ್ರೆ
ಇದನ್ನು ಎತ್ಬಿಡಿ, ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು ಇದ್ರೊಳಗೆ ನಮಗೆ ಬ್ಯಾಟ್ರಿ ಅದರದ್ದೊಂದು ಸರ್ಕ್ಯೂಟು ಇದ್ರೊಳಗಿರುತ್ತೆ. ನಮಗೆ ಪ್ರಾಡಕ್ಟ್ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ ಆ್ಯಕ್ಚುಲಾಗಿ. ಇದು ಬಂದು ಲೈಟ್ ಅಲ್ಲ, ಇದು ಬಂದು ಸೆನ್ಸರ್, ಇದು ಮೋಷನ್ ಸೆನ್ಸರ್ ಇದೇನೆ. ಓಕೆನಾ, ಒಂದು ಜಸ್ಟ್ ಆನ್ ಮಾಡಿ ನೋಡೋಣ. ನೋಡಿ, ಆನ್ ಮಾಡಿದೆ ನಾನು. ಡಾರ್ಕ್ ಆಗಿದ ತಕ್ಷಣ ಲೈಟ್ ಆನ್ ಆಗಿಬಿಡ್ತು. ಓಕೆನಾ, ನೋಡಿ ಲೈಟ್ ಕಾಣಿಸ್ತಾ ಇದ್ದಂಗೆ ಆಫ್ ಆಯಿತು. ಈಗ ತಿರ್ಗಾ ನಾನು ಕತ್ಲೆ ಮಾಡ್ತೀನಿ ನೋಡಿ. ಅದರದ್ದು ಡಿಲೇ ಟೈಮ್ ಅವರು ನೀಡಿದಾರಲ್ವ 10 ಸೆಕೆಂಡ್ ಅಂತೇಳಿ, ಹಂಗಾಗಿ ಅದು ಫಾಸ್ಟಾಗಿ ವರ್ಕ್ ಆಗ್ತಾಯಿಲ್ಲ. 10 ಸೆಕೆಂಡ್ ಅಂತ ಹೇಳಿದ್ರೆ ಅಷ್ಟು 10 ಸೆಕೆಂಡು ಅದು ತೊಗೊಳ್ಳೋದಿಲ್ಲ, ಅಷ್ಟರೊಳಗೆ ಅಂಥೇಳಿ. ಅದು ಬಿಟ್ಟರೆ ನೋಡಿ, ಎತ್ತಿದ ತಕ್ಷಣ ಒಂದಷ್ಟು ಸೆಕೆಂಡ್ಸಲ್ಲಿ ಆಫ್ ಆಗುತ್ತೆ. ಮತ್ತು ಮೋಷನ್ ಡಿಟೆಕ್ಷನ್ ಅಂತೇಳಿ ಅವರು ಸ್ಪೆಸಿಫೈ ಮಾಡಿದ್ದಾರೆ. ಅದನ್ನು ನಾನು ಚೆಕ್ ಮಾಡ್ತೀನಿ, ಚೆಕ್ ಮಾಡಿ ನಾನು ನಿಮಗೆ ತಿಳಿಸ್ತೀನಿ. ನೋಡಿದ್ರಲ್ಲ ನೀವು ಈ ಪ್ರಾಡಕ್ಟು ಯಾವ ರೀತಿ ಇದೆ ಅಂಥೇಳಿ. ನಮಗೆ ಪ್ರಾಡಕ್ಟು ನೋಡಿ ಈ ರೀತಿ ಸಿಗುತ್ತೆ. ಕತ್ಲಾಯಿತು ಅಂತ ಹೇಳಿದ್ರೆ ಸೋಲಾರ್ ಪ್ಯಾನಲ್ ಮೇಲೆ ಆಟೋಮೆಟಿಕ್ಕಾಗಿ ಅದು ಲೈಟ್ ಆನ್ ಆಗುತ್ತೆ ಅಂತ ಹೇಳಿದ್ರೆ, ಕತ್ಲಲ್ಲಿ ಆಗ್ತಾ ಬ್ರೈಟ್ ಆಗಿಬಿಡುತ್ತೆ. ಮತ್ತು ಯಾವುದೇ ಒಂದು ಮೋಷನ್ ಈ ಥರ ಶೇಕ್ ಆಯಿತು ಅಂತ ಹೇಳಿದ್ರೂ ಅದು ಡಿಟೆಕ್ಟ್ ಮಾಡುತ್ತೆ, ಟಕ್ ಅಂತ ಬ್ರೈಟ್ ಮಾಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಆಫ್ ಆಗುತ್ತೆ. ಈ ಪ್ರಾಡಕ್ಟ್ ನಮಗೆ ನೋಡೋಕ್ಕೆ ಈ ರೀತಿ ಸಿಗುತ್ತೆ. ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದನ್ನು ಎಲ್ಲೆಲ್ಲ ಇವಾಗ ನಾವು ತುಂಬ ಕಡೆ ಲೈಟು ಅಷ್ಟೊಂದು ಅವಶ್ಯಕತೆ ಇಲ್ಲ ಅನ್ನೋ ಜಾಗದಲ್ಲಿ ನಾವು ಇದನ್ನು ಹಾಕಿಟ್ಬಿಟ್ರೆ ಗೋಡೆಗಳಿಗೆ, ಅಲ್ಲಿ ಯಾವುದಾದ್ರೂ ನಾವು ಹತ್ರ ಹೋಗೋ ಟೈಮಿಗೆ ಆ ಟೈಮಿಗೆ ಮಾತ್ರ ಅದು ಉರಿಯೋ ಥರ ವಿತೌಟ್ ಪವರ್ ಅಂತ ಹೇಳಿದ್ರೆ, ಯಾವುದೇ ಒಂದು ಕರೆಂಟನ್ನು ಬಳಕೆ ಇಲ್ದಿರೇ ಸೋಲಾರ್ ಒಂದು ಸೋರ್ಸಿಂದ ನಾವು ಯೂಸ್ ಮಾಡ್ಕೊಳ್ಳೋ ಅಂತಹ ಒಂದು ಗ್ಯಾಜೆಟ್ ಅಂತ ಹೇಳ್ಬೋದು. ತುಂಬ ಯೂಸ್ಫುಲ್ ಗ್ಯಾಜೆಟ್ ಇದು. ನನಗೆ ಈ ಗ್ಯಾಜೆಟ್ ತುಂಬ ಇಷ್ಟ ಆಯಿತು. ನಾನು ಇನ್ನೂ ಒಂದು ಬುಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಅದು ಈ ರೀತಿ ಇಲ್ಲ, ಇನ್ನು ಸ್ವಲ್ಪ ದೊಡ್ಡದಾಗಿರುವಂತಹದ್ದು. ಅದು ಇದರಲ್ಲೇನೋ ಮೋಷನ್ ಸೆನ್ಸರ್ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಇದರಲ್ಲಿ ವರ್ಕ್ ಆಗ್ತಾ ಇದೆಯೋ ಇಲ್ಲ ಗೊತ್ತಿಲ್ಲ, ನನಗೆ ಅಷ್ಟೊಂದು ಇದರಲ್ಲಿ ಇಷ್ಟ ಆಗಿಲ್ಲ. ಇನ್ನೊಂದು ನಾನು ಅಂತ ಹೇಳಿದ್ರೆ ನೋಡಿದ್ದೀನಿ, ಅದು ತಗೊಳ್ಳೋ ಪ್ಲ್ಯಾನ್ ಇದೆ. ಅದು ತೊಗೊತೀನಿ, ಅದು ತೊಗೊಂಡು ಅನ್ಬಾಕ್ಸ್ ಮಾಡ್ತೀನಿ. ಅದು ನನಗಿನ್ನ ತುಂಬ ಇಷ್ಟ ಇದೆ. ಅದರಲ್ಲಿ ತುಂಬ ಬಲ್ಬ್ಸು ಇದೆ ಅಂತ ಹೇಳಿದ್ರೆ, ತುಂಬ LEDಸು ಇದೆ. ಮತ್ತು ಅದರದ್ದು ವರ್ಕಿಂಗ್ ಕಂಡೀಷನ್ ನಾವು ಇಲ್ಲಿ ಯೂಸ್ ಆ್ಯಂಡ್ ಮ್ಯಾನ್ಯುಯಲಲ್ಲಿ ನಮಗೆ ಬರೀ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಮಾತ್ರ ಸ್ಪೆಸಿಫೈ ಮಾಡಿದ್ದಾರೆ. ಮೋಷನ್ ಸೆನ್ಸರ್ನ ಆ್ಯಕ್ಟಿವೇಟ್ ಮಾಡೋದನ್ನೆಲ್ಲ ಅವರಿಲ್ಲಿ ಸ್ಪೆಸಿಫೈ ಮಾಡಿಲ್ಲ. ಆದರೆ ಆ ಬಲ್ಪಲ್ಲಿ ಎಲ್ಲ ಕ್ಲಿಯರಾಗಿ ಸ್ಪೆಸಿಫೈ ಮಾಡಿದ್ದಾರೆ. ಹಂಗಾಗಿ ನನಗೆ ಅದನ್ನು ನಾನು ತೊಗೊಳಕ್ಕೆ ನನಗೆ ತುಂಬ ಇಷ್ಟ. ಪ್ಲ್ಯಾನ್ ಮಾಡಿದ್ದೀನಿ, ತೊಗೊಂಡು ಅದನ್ನು ಕೂಡ ನಾನು ಅನ್ಬಾಕ್ಸ್ ಮಾಡ್ತೀನಿ. ಇವತ್ತಿಗೆ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮಗೆ ಮೇಯ್ನಾಗಿ ಗ್ಯಾಜೆಟ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಪರ್ಚೇಸ್ ಮಾಡಿ. ಈ ಗ್ಯಾಜೆಟ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಇನ್ನೂ ಹಲವಾರು ವೀಡಿಯೋಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋಲಿ. ಅಲ್ಲಿಗಂಟ ಬಾಯ್.